ನೆರೆದಿರ್ತಕ್ಕಂಥ ಎಲ್ಲ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಹಾಗೂ ಯಶವಂತಪುರ ಕ್ಷೇತ್ರದ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳೇ, ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಅಧಿಕಾರಿ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಈ ಒಂದು ಬಾಗಿಲಿಗೆ ಬಂದು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಕಾರ್ಯಕ್ರಮವನ್ನು ತಮ್ಮ ಕುಂದುಕೊರತೆಗಳನ್ನು ಆಲಿಸಲಿಕ್ಕೆ ಬಂದಿರತಕ್ಕಂಥ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು, ನನ್ನ ಸಹೋದರರಾದಂಥ ಡಿ.ಕೆ. ಶಿವಕುಮಾರ್ ಅವರೇ, ಈ ಕ್ಷೇತ್ರದ ಶಾಸಕರಾದಂಥ ಮಾಜಿ ಮಂತ್ರಿಗಳಾದಂಥ ಮುನಿರತ್ನಂ ಅವರೇ, ಮತ್ತೊಬ್ಬ ಹಿರಿಯ ಮುಖಂಡರು, ಮಾಜಿ ಸಚಿವರು, ಯಶವಂತಪುರ ಕ್ಷೇತ್ರದ ಶಾಸಕರಾದಂಥ ಸೋಮಶೇಖರ್ ಅವರೇ, ಯೋಜನಾ ಆಯೋಗದ ಅಧ್ಯಕ್ಷರಾದಂಥ ರಾಜೀವ್ ಗೌಡ ಅವರೇ, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ, ಸ್ನೇಹಿತರೆ, ವಿಶೇಷವಾದಂತಹ ಕಾರ್ಯಕ್ರಮವನ್ನ ಬಹಳ ದೂರದೃಷ್ಟಿಯನ್ನ ಇಟ್ಕೊಂಡು ಮಾನ್ಯ ಉಪಮುಖ್ಯಮಂತ್ರಿಗಳು ಬಾಗಿಲಿಗೆ ಬಂದು ಸರ್ಕಾರ ಸೇವೆಗೆ ಇರಲಿ ನಿಮ್ಮ ಸಹಕಾರ ಈ ಕಾರ್ಯಕ್ರಮವನ್ನ ಬೆಂಗಳೂರಿನ 8 ಡಿವಿಷನ್ ಅಂದ್ರೆ ಇವತ್ತು ಕೊನೆ ಡಿವಿಷನ್, ಈಗಾಗಲೇ 7 ಕಡೆ ಈ ಕಾರ್ಯಕ್ರಮವನ್ನು ಮಾಡಿ ಕೊನೆ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇವತ್ತು ತಮ್ಮಗಳ ಕುಂದುಕೊರತೆಗಳನ್ನು, ಈ ಭಾಗದ ಜನರು ಎದುರಿಸ್ತಾ ಇರ್ತಕ್ಕಂಥ ಅನೇಕ ಸವಾಲುಗಳು, ಸಮಸ್ಯೆಗಳು, ಜನಪ್ರತಿನಿಧಿಗಳಾಗಿ ನಮಗೆ ಎಷ್ಟೋ ಸಮಸ್ಯೆಗಳು ಗೊತ್ತಿರೋದಿಲ್ಲ, ಎಷ್ಟೋ ವಿಚಾರಗಳು ಸರ್ಕಾರದ ಗಮನಕ್ಕೂ ಕೂಡ ಬಂದಿರೋದಿಲ್ಲ. ಸರ್ಕಾರ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇರ್ತದೆ, ಆದರೆ ಜನರು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ದಿಕ್ಕಿನಲ್ಲಿ ಇರ್ತದೆ. ಆ ದಿಕ್ಕುಗಳನ್ನ ಸರಿಯಾದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮಗಳನ್ನ ಭೇಟಿ ಮಾಡಿ ನಿಮ್ಮಗಳ ಹತ್ರ ಮಾತನಾಡಿದಾಗ ನಿಜವಾಗ್ಲೂ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ ಅಂತ ಹೇಳಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಒಂದು ಬಾಗಿಲು ಬೆಳಂತು ಸರ್ಕಾರ ಅಂತಕ್ಕಂಥ ಯೋಜನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ತಾವೆಲ್ಲರೂ ಕೂಡ ಬಹಳಷ್ಟು ಜನ ಈ ಭಾಗದಿಂದ 2 ವಿಧಾನಸಭಾ ಕ್ಷೇತ್ರದಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಇಲ್ಲಿ ಬಂದಿದ್ದಾರೆ. ನನಗೆ ಕೇಳಿದ್ರು ಎಲ್ಲಿ ಮಾಡಬೇಕು ಈ ಕಾರ್ಯಕ್ರಮನ ಅಂತ ಹೇಳಿ. ನಾನು ಯಾರು ಸಾರ್ವಜನಿಕರಿಗೆ ತೊಂದರೆ ಆಗೋದು ಬೇಡ, ಇಲ್ಲಿ ವಿಶಾಲವಾದಂತಹ ಜಾಗ ಇದೆ, ಯಾರಿಗೆ ಅವಶ್ಯಕತೆ ಇದೆ ಅವರು ಖಂಡಿತ ಬಂದು ತಮ್ಮ ಅಹವಾಲುಗಳನ್ನ ಹೇಳ್ತಾರೆ. ಸೊ ನಿರ್ಜನವಾದಂತಹ ಪ್ರದೇಶ, ಒಂದು ಟ್ರಾಫಿಕ್ಗೆ, ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಇಲ್ಲಿ ಮಾಡೋಣ ಅಂತ ಹೇಳಿ ಬೇರೆ ಬೇರೆ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಇತ್ತು ಗ್ರೌಂಡ್ಗಳು ಅಲ್ಲೆಲ್ಲ ಕೂಡ ಸಾರ್ವಜನಿಕರ ಸಂಚಾರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿ ಇವತ್ತು ಇಲ್ಲಿ 2ನೇ ಸಾರಿ ಕಾರ್ಯಕ್ರಮ ನಿಗದಿ ಆಗ್ತಾ ಇರ್ತಕ್ಕಂಥದ್ದು. ಚುನಾವಣೆ ಮೊನ್ನೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಇದ್ದದ್ರಿಂದ ಇದನ್ನ ಮುಂದೂಡಿದ್ರು. ಸೊ ಹಾಗಾಗಿ ಇವತ್ತು ಬಂದು ಇಲ್ಲಿ ತಮ್ಮೆಲ್ಲರ ಆಹ್ವಾನಗಳನ್ನ ಕೇಳಲಿಕ್ಕೆ ಬಂದಿದ್ದಾರೆ. ನಾನಾದ್ರೂ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ಬಹುಶಃ ಇವತ್ತು ಈ ರಾಜ್ಯದಲ್ಲಿ ಬರಗಾಲ ಘೋಷಣೆ ಆಗಿದೆ. ಬೆಂಗಳೂರಿಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಎದ್ದು ಕಾಣಿಸ್ತಾ ಇದೆ. ಈಗಾಗಲೇ ತಾವು ತಮ್ಮ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಾವು ಇಬ್ಬರು ಸೇರಿ ಈ ಕಾವೇರಿ 5ನೇ ಹಂತಕ್ಕೆ ಹೆಚ್ಚಿನ ವೇಗವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ತಾವುಗಳು ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ಈ ಬರುವ 3-4 ತಿಂಗಳು ಕುಡಿಯೋ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕಾದಂತ ಜವಾಬ್ದಾರಿ, ಗುರುತರ ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ಸೊ ಕೆಲವರು ಇಲ್ಲಿ ವಾಟರ್ ಮಾಫಿಯಾ ಬೆಂಗಳೂರಿನಲ್ಲಿ, ನಾನು ನನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಗಮನಿಸಿದ್ದೇನೆ, RR ನಗರ ಕ್ಷೇತ್ರದಲ್ಲೂ ಗಮನಿಸಿದ್ದೇನೆ, ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಗಮನಿಸಿದ್ದೇನೆ. ವಾಟರ್ ಮಾಫಿಯಾನೇ ಒಂದು ದೊಡ್ಡ ದಂಧೆಯಾಗಿ ಟ್ಯಾಂಕರ್ಗಳನ್ನ ಇಟ್ಕೊಂಡು ನಿಮ್ದೇ ನೀರು, ಬೆಂಗಳೂರು PWSSB ನೀರು, ಅದನ್ನೇ ಮಾರಾಟ ಮಾಡ್ತಕ್ಕಂಥ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಸೊ ಅದನ್ನ ತಾವು ಖುದ್ದು ಪರಿಶೀಲನೆಯನ್ನ ಮಾಡಿ ಆದಷ್ಟು ಬೇಗ ಮಾಡಬೇಕು, ಮಾಡಿ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ಕೆರೆಗಳ ಪುನಶ್ಚೇತನ ಆಗ್ಬೇಕಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಈ 2 ಕ್ಷೇತ್ರದಲ್ಲಿ
ನೀರೇ ನಿಲ್ಲಕ್ಕೆ ಜಾಗ ಇಲ್ಲ. ಎಲ್ಲ ಪಾರ್ಕ್ಗಳು ಮಾಡ್ಬಿಟ್ಟಿದ್ದಾರೆ, ಎಲ್ಲ ಮನೆಗಳು ಕಟ್ಬಿಟ್ಟಿದ್ದಾರೆ, ಎಲ್ಲ ಆಟದ ಮೈದಾನ ಮಾಡ್ಬಿಟ್ಟಿದ್ದಾರೆ, ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಮಾಡ್ಬಿಟ್ಟಿದ್ದಾರೆ. ಸುಮಾರು ಸಾವಿರಾರು ಬೋರ್ವೆಲ್ಗಳಿದೆ, ಒಂದು ಎರಡಲ್ಲ. ಈಗ ನಮ್ಮ ಜ್ಞಾನ ಭಾರತಿ ಇರ್ಬೋದು, ರಾಜರಾಜೇಶ್ವರಿ ಇರ್ಬೋದು, ನಗರ ಇರ್ಬೋದು, ಆ ಭಾಗದಲ್ಲಿ ಇರ್ಬೋದು, ಈ ಕಡೆ ಯಶವಂತಪುರ ಭಾಗದಲ್ಲಿ ಇರ್ಬೋದು, ಎಲ್ಲೂ ಕೂಡ ಕೆರೆಗಳು ಮತ್ತು ಯಶವಂತಪುರದಿಂದ ಹಿಡಿದು ಈ ಕಡೆ ಕೆಂಗೇರಿವರೆಗೂ ಕೂಡ ಕೆರೆಗಳು ಮಾಯ ಆಗ್ತಾ ಇದೆ. ದಯವಿಟ್ಟು ನಾನು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ಕೆರೆಗಳನ್ನ ಪುನರುಜ್ಜೀವನ ಮಾಡಿ ನೀರು ತುಂಬಿಸ್ತಕ್ಕಂತ ಕೆಲಸವನ್ನ ಮಾಡಿ ಇವತ್ತು ಅಂತರ್ಜಲವನ್ನ ವೃದ್ಧಿ ಮಾಡುವಂತ ಕೆಲಸ ತಾವು ಮಾಡಿದ್ದೇ ಆಯ್ತು ಅಂತ ಅಂದ್ರೆ ಅದು ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಕ್ಲೈಮೇಟ್ ಚೇಂಜ್ಗಳನ್ನ ವಿಚಾರವನ್ನ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಆದರೆ ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ಇಂತಹ ಒಂದು ಅಂತರ್ಜಲ ವೃದ್ಧಿಯನ್ನ ಮಾಡಬೇಕಾದಂತ ಕೆಲಸ ಯಶವಂತಪುರದಿಂದ ಹಿಡಿದು ಇಲ್ಲಿವರೆಗೂ ಕೆರೆಗಳನ್ನ ಬೆರಳಿಗೆ ಎಣಿಸಿದ್ರು ಕೂಡ ಕೆರೆಗಳು ಸಿಗೋದಿಲ್ಲ. ಸೊ ಎಲ್ಲರೂ ಕೂಡ ಪ್ಲೇ ಗ್ರೌಂಡ್ಗಳು ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ತಕ್ಕಂಥದ್ದು. ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಯುವಕರ ಭವಿಷ್ಯ ಕೂಡ ಮುಖ್ಯ. ಈಗಾಗಲೇ ತಾವು ತೀರ್ಮಾನ ತಗೊಂಡಿದ್ದೀರಿ, ಶಿವರಾಮ್ ಕಾರಂತ್ ಲೇಔಟ್ನಲ್ಲಿ ಸುಮಾರು 50 ಎಕರೆ ಪ್ರದೇಶದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನು ಮಾಡಲಿಕ್ಕೆ. ಅದೇ ರೀತಿ ಈ ಭಾಗದಲ್ಲೂ ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಸಾರ್ವಜನಿಕ ಸ್ಥಳಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗಬೇಕು, ಕೆರೆಗಳ ಪುನಶ್ಚೇತನವನ್ನ ಮಾಡಬೇಕು ಅಂತ ಹೇಳಿ ನಾನಾದರೂ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಸಾಕಷ್ಟು ಸಮಸ್ಯೆಗಳನ್ನ ಹೇಳಲಿಕ್ಕೆ ಸಾರ್ವಜನಿಕರು ಬಂದಿದ್ದಾರೆ. ನಮ್ಮ ಸರ್ಕಾರ, ಹೊಸ ಸರ್ಕಾರ ಬಂದ ಮೇಲೆ ನಾವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ಕೆಲವರು ವಿರೋಧ ಮಾಡಿದ್ರು, ಕೆಲವರು ನಾವೆಲ್ಲರೂ ಕೂಡ ಇದನ್ನ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ವಿ. ಸಾರ್ವಜನಿಕ ಕ್ಷೇತ್ರದಲ್ಲಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ. ಯಾವ ಗ್ಯಾರಂಟಿಯನ್ನ ಬೇರೆಯವರು ಟೀಕೆ ಮಾಡಿದ್ರು ಬೆಂಗಳೂರಿನಲ್ಲಿ, ಅದೇ ಗ್ಯಾರಂಟಿ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಪ್ರಚಾರವನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನಗಳನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಆದ್ರೆ ಈ 5 ಗ್ಯಾರಂಟಿಗಳು ಈ ರಾಜ್ಯದ ಮುಂದಿನ 5 ವರ್ಷಗಳಲ್ಲಿ ಭವಿಷ್ಯದ ಜನರ ಏನು ಆರ್ಥಿಕ ಸುಧಾರಣೆಯನ್ನ ಖಂಡಿತ ಮಾಡ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ನನಗಿದೆ. ಕೆಲವೊಂದು ಸಣ್ಣ ಪುಟ್ಟ ಲೋಪದೋಷಗಳಿದೆ. ನಾನು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಕೆಲವರು ರೇಷನ್ ಕಾರ್ಡ್ಗಳು ಮತ್ತು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಂದ ಅವರು ನಿಜವಾದ ಅರ್ಹರು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ತಾವು ಅದರ ಬಗ್ಗೆ ಒಂದು ಸಚಿವ ಸಂಪುಟದಲ್ಲಿ ಮತ್ತು ತಾವು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾರು ಅರ್ಹರಿದ್ದಾರೆ ಅವರಿಗೆ ರೇಷನ್ ಕಾರ್ಡ್ಗಳ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ನಾನಾದ್ರೂ ಹೇಳ್ತಾ, ಬಹಳಷ್ಟು ವಿಚಾರಗಳಿದೆ. ಇದು ನನ್ನ ಸಮಸ್ಯೆ ಹೇಳೋದಕ್ಕಿಂತ ಮುಂಚಿತವಾಗಿ ಸಮಸ್ಯೆಗಳನ್ನ ಕೇಳಲಿಕ್ಕೆ ತಾವು ಬಂದಿದ್ದೀರಿ. ಖಂಡಿತ ತಾವು ಎಲ್ಲರ ಸಮಸ್ಯೆಯನ್ನ ಆಲಿಸಿ ಅವರೆಲ್ಲರಿಗೂ ಕೂಡ ನ್ಯಾಯವನ್ನ ಒದಗಿಸ್ತೀರಿ ಅಂತಕ್ಕಂಥ ಭರವಸೆ ನನಗಿದೆ. ನಿಮ್ಮ ನೇತೃತ್ವದಲ್ಲಿ ಬೆಂಗಳೂರು ವಿಶೇಷವಾದಂತಹ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ. ಇವತ್ತು ಏನು ಸುಮ್ಮನಹಳ್ಳಿ ಸರ್ಕಲ್ ನಿಂದ ನೀವು ಮೆಟ್ರೋ ತರಬೇಕು ಅಂತಕ್ಕಂಥ ಚಿಂತನೆ ಇದೆ. ಅದ್ರ ಜೊತೆಯಲ್ಲೇ ಫ್ಲೈಓವರ್ ಡಬಲ್ ಡೆಕ್ಕರ್ ಸಿಸ್ಟಮ್ ಅನ್ನ ನೀವು ಘೋಷಣೆ ಮಾಡಿದಿರಿ. ಬಿಬಿಎಂಪಿ ಬಜೆಟ್ ನಲ್ಲಿ ಅದನ್ನ ಘೋಷಣೆ ಮಾಡಿ ಆ ಭಾಗದ ಟ್ರಾಫಿಕ್ ಅನ್ನ ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನಾದ್ರೂ ಆಶಿಸ್ತಾ, ತಮಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕ್ಷೇತ್ರಕ್ಕೆ ಬಂದು ನಮ್ಮ ಎಲ್ಲ ಜನರ ಕಷ್ಟ ಸುಖಗಳನ್ನ ಕೇಳಿಸಲಿಕ್ಕೆ ತೀರ್ಮಾನ ಮಾಡಿ ಬಂದಿರ್ತಕ್ಕಂಥ ತಮಗೆ ವಿಶೇಷವಾದಂತ ಅಭಿನಂದನೆಗಳನ್ನ ಸಲ್ಲಿಸಿ, ಎಲ್ಲರೂ ಕೂಡ ತಾಳ್ಮೆಯಿಂದ ಇರಿ. ಎಷ್ಟೊತ್ತಾದ್ರೂ ಮಾನ್ಯ ಉಪಮುಖ್ಯಮಂತ್ರಿಗಳು ತಮ್ಮ ಹತ್ರ ಬಂದು ತಮ್ಮ ಅಹವಾಲುಗಳನ್ನ ಸ್ವೀಕಾರ ಮಾಡ್ತಾರೆ. ಕೆಲವರು ಇಲ್ಲೇ ಸ್ವೀಕಾರ ಮಾಡ್ತಾರೆ, ಅಲ್ಲೇ ಬರ್ತಾರೆ, ಬಂದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ನಿಮ್ಮ ಪರವಾಗಿದೆ. ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿವೃದ್ಧಿ